ಸದ್ದಿಲ್ಲದೆ ಮೋಕ್ಷಿತ ಬೈ ಮದುವೆ ಆದ್ರ ಖಂಡಿತ ಇಲ್ಲ. ಹಂಗೆ ನಾನು ಮದುವೆ ಆಗಿದ್ದಿತ್ತು ಅಂದರೆ ಖಂಡಿತವಾಗ್ಲೂ ತಿಳಿಸೇ ಮದುವೆ ಆಗ್ತೀನಿ. ಈಗ ಸದ್ಯಕ್ಕೆ ನಾನು ಮದುವೆ ಆಗೋವಂಥ ಯೋಚನೆ ಇಲ್ಲ, ಯಾಕೆಂದರೆ ಇನ್ನೊಂದು ಸಿನಿಮಾ ಲೈನಪ್ ಆಗಿದೆ, ಆ ಸಿನಿಮಾಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಇಲ್ಲ, ಪ್ರೊಫೆಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮೇಡಮ್ ಅಮ್ಮನೂ ಕೂಡ ಸಿನಿಮಾ ನೋಡೋದ್ರ ಜೊತೆಗೆ ಅಂದರೆ ಎಮೋಷನಲ್ ಆದ್ರಂತೆ ತುಂಬ ನೋಡಿ ನಿಮ್ಮ ಸಿನಿಮಾ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ. ಆ್ಯಕ್ಚುಲಿ ನಮ್ಮಪ್ಪ ಥಿಯೇಟ್ರಿಗೆ ಹೋಗೇನೆ ಸುಮಾರು 10 ವರ್ಷದ ಮೇಲಾಗಿದೆ. ಆಫ್ಟರ್ 10 ಇಯರ್ಸ್ ಬ್ಯಾಕ್ ನನ್ನ ಸಿನಿಮಾಗೆ ನಮ್ಮಪ್ಪ ಬಂದಿದ್ದಾರೆ. ನಮ್ಮಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಇಬ್ರಿಗೂ ಇಷ್ಟ ಆಗಿದೆ ಸಿನಿಮಾ. ಯಾಕೆ ನಮ್ಮಪ್ಪನೇ ನಂಗೆ ಹಾನೆಸ್ಟ್ ರಿವ್ಯೂ ಹೇಳ್ತಾರೆ. ನಾನು ಪಾರು ಮಾಡೋವಾಗಲೂ ಅಷ್ಟೇ, ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ಲ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ನೇರವಾಗಿ ಹೇಳ್ಬಿಡೋರು ನಮ್ಮಪ್ಪ. ಬಟ್ ಇವತ್ತು ನಮ್ಮಪ್ಪ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಅದು ತುಂಬಾ ಖುಷಿ ಇದೆ ನನಗೆ. ನಾವೇನೋ ಒಂದು ಅಂದರೆ ನಾವು ಮಾಡಿರೋ ಒಂದು ಕೆಲಸ ಪರದೆ ಮೇಲೆ ನಾವು ನೋಡಿದಾಗ, ಅಷ್ಟು ದೊಡ್ಡ ಪರದೆ ಮೇಲೆ ನೋಡಿದಾಗ ಎಷ್ಟು ಸಾರ್ಥಕ ಆಯ್ತಪ್ಪ ಅಂತ ಅನಿಸುತ್ತೆ. ಆ ಒಂದು ಫೀಲ್ ಇವತ್ತು ನನಗಾಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣ ಶುರುವಾದಾಗಿಂದನೂ ಅಂದರೆ ಪ್ರಮೋಷನ್ಸ್ ಶುರುವಾದಾಗಿಂದನೂ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರೇಕ್ಷಕರಿಗೆ ಸಿನಿಮಾ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಬುಕ್ ಮೈ ಶೋಲಿ ನಿಮ್ಮ ರಿವ್ಯೂಸ್ ತಿಳಿಸಿ. ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ರಿವ್ಯೂಸ್ನ ತಿಳಿಸಿ, ನಮ್ಮನ್ನ ಟ್ಯಾಗ್ ಮಾಡಿ. ಅದರಿಂದ ನಮಗೆ ಗೊತ್ತಾಗುತ್ತೆ ಏನು ಸರಿ ಮಾಡ್ಕೋಬೇಕು, ಏನು ಇಲ್ಲ ಅಂತ ಹೇಳಿ. ಹಾಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಬಂದು ಸಿನಿಮಾ ತೋರಿಸಿ. ಹಾಗೆ ಮೌತ್ ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್. ನಾವೇನೇ ಪ್ರಮೋಷನ್ಸ್ ಮಾಡಿದ್ರು ಸಿನಿಮಾ ನೋಡಿ ಹೋಗಿ ಹೇಳ್ತಾರಲ್ಲ, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ಸಿನಿಮಾ ಇಷ್ಟ ಆದಲ್ಲಿ ಪ್ಲೀಸ್ ಎಲ್ರಿಗೂ ಇದನ್ನು ತಿಳಿಸಿ. ಥ್ಯಾಂಕ್ ಯು.